ಅವ್ರಿಗೆ ಇನ್ನು ಜನ್ಮದ ಜೋಡಿಲಿ ಸಂಭಾಷಣೆ ಬರ್ತಿದ್ದೆಲ್ಲ ಗೊತ್ತಿತ್ತು ಅವ್ರಿಗೆ, ವರ್ಧನ್ ಅವ್ರಿಗೆ ನಾ ಕೆಲಸ ಹೆಂಗ್ ಮಾಡಿದೆ ಅನ್ನೋದು ಗೊತ್ತಿತ್ತು. ಸೊ ಹಂಗಾಗಿ ಸಂಗೀತಮ್ ಅವ್ರ ಜೊತೆಗೆ ಪ್ರಕಾಶ್ ಕರ್ಸ್ಬಿಡಿ ಅಂತ ಹೇಳಿ ನನ್ನ ಕರ್ಸ್ಕೊಂಡ್ರು. ಬಹಳ ಕಡೆ ಇತ್ತೀಚೆಗೆ ಚರ್ಚೆಗಳಾಗ್ತಿದೆ. ಮೊದಲು ವರ್ಧನ್ ಅವರು ಲೈಮ್ ಲೈಟ್ಗೆ ಬರ್ತಿರ್ಲಿಲ್ಲ. ರಾಜ್ಕುಮಾರ್ ಅವ್ರ ಬೆಳವಣಿಗೆ ಪ್ರಮುಖವಾದ ಕಾರಣ ವರ್ಧನ್ ಅವ್ರು. ಇವ್ರು ಸುಮ್ಮನೆ ಹಿಂಗೆ ಕೇಳ್ತಾ ಇರೋರು, ಮಧ್ಯದಲ್ಲಿ ವರ್ಧನ್ ಅವ್ರನ್ನ ಹಿಂಗೆ ನೋಡೋರು. ಕತೆ ಹೇಳುವಾಗ ಒಂದು ಬ್ರೇಕ್ ಮಾಡಿ ಟೀ ಕುಡಿಯೋಣ ಅಂದ್ರೆ ಆ ಕತೆ ಇಷ್ಟ ಇಲ್ಲ ಅಂತ ಎದುರುಗಡೆ ಕೂತಿರೋರಿಗೆ ಗೊತ್ತಿರೋರ್ಗೆ ಗೊತ್ತಾಗ್ಬಿಡುತ್ತೆ. ಅಣ್ಣವ್ರು ಆಕ್ಟ್ ಮಾಡೋ ಸಿನಿಮಾಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಇದು ಶಿವಣ್ಣ, ಅಪ್ಪು, ಇದು ಈ ಕಾಲ ಹೇಳ್ತಾ ಇದ್ದೀನಿ ನಾನು. ಇವರಿಬ್ಬರು ಹೇಳಿದ್ಮೇಲೆ ಅದಕ್ಕೆ ಎಷ್ಟು ಕೊಡಬೇಕು, ಏನು ಮಾಡಬೇಕು, ಯಾರನ್ನ ಹಾಕ್ಬೇಕು, ಈ ಥರದ್ದೆಲ್ಲವೂ ಪಾರ್ವತಮ್ಮ ಅವ್ರ ಡಿಪಾರ್ಟ್ಮೆಂಟ್. ಇವತ್ತು ನಾವೇನು ಕಂಟೆಂಟ್ ಸಿನಿಮಾ ಅಂತ ಮಾತಾಡ್ತಿದೀವಿ, ಅವ್ರ ಆ ಪದ ಬಳಸ್ತಿರ್ಲಿಲ್ಲ ಅಷ್ಟೇ. ಅವ್ರು ಮಾಡಿರೋದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಇಷ್ಟ ಆಗುವ, ಹೊಟ್ಟೆ ತುಂಬ ಊಟ ಇತ್ತು, ಒಂದು ಮನೆ ಇದೆ, ಓಡಾಡೋ ಕಾರ್ ಇದೆ, ನಮ್ಗೆ ಇನ್ನೇನು ಕೆಲಸ. ಆಮೇಲೆ ಅದು ಹೇಳಿದ್ರು, 100 ಸಿನಿಮಾ ಆಗೋ ತನಕ ನಮ್ಗೆ ಆಪ್ಷನ್ಗಳಿರಲಿಲ್ಲ. ನನ್ನ ಮೊದಲನೇ ಸಿನಿಮಾ ಜನ್ಮದ ಜೋಡಿ. ಅದಾದ ಮೇಲೆ ನಾನು ಮತ್ತೆ ಯಾಕೆ ನಾಗಾಭರಣ ಅವ್ರ ಮೂಲಕ ಬಂದಿದ್ದೀನಿ ನಾನು. ಅವರು ಆ ಸಿನಿಮಾ ಮಾಡ್ತಾ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿಗೆ ಬಂದೆ. ಸೊ ಬಂದೆ, ತಿರ್ಗಾ ವಾಪಸ್ಸು ನಾಗಾಭರಣ ಅವ್ರ ಜೊತೆ ಹೋಗಿ ನಾಗಮಂಡಲ ಮಾಡಿದೆ. ನಾಗಮಂಡಲ ಆದಮೇಲೆ ಏನಾಯಿತು, ಟು ಬಿ ಸಿನಿಮಾ ಡ್ರಾಗಣ್ಣ ಅವ್ರದ್ದು, ಸಂಗೀತಮ್ ಶ್ರೀನಿವಾಸರಾವ್ ಡೈರೆಕ್ಟರ್. ಅವ್ರಿಗೆ ಅದೇನೋ ವರ್ಧಣ್ಣ ಹೇಳಿದ್ರಂತೆ, ಪ್ರಕಾಶ್ ಕರ್ಸ್ಬಿಡಿ ಅವ್ರಿಗೆ ಇನ್ನು ಜನ್ಮದ ಜೋಡಿಲಿ ಸಂಭಾಷಣೆ ಬರ್ತಿದ್ದೆಲ್ಲ ಗೊತ್ತಿತ್ತು ಅವ್ರಿಗೆ, ವರ್ಧನ್ ಅವ್ರಿಗೆ ನಾ ಕೆಲಸ ಹೆಂಗ್ ಮಾಡಿದೆ ಅನ್ನೋದು ಗೊತ್ತಿತ್ತು. ಸೊ ಹಂಗಾಗಿ ಸಂಗೀತಮ್ ಅವ್ರ ಜೊತೆಗೆ ಪ್ರಕಾಶ್ ಕರ್ಸ್ಬಿಡಿ ಅಂತ ಹೇಳಿ ನನ್ನ ಕರೆಸ್ಕೊಂಡು ಟು ಬಿ ವರ್ಕ್ ಮಾಡಿದೆ. ಅಲ್ಲಿಂದ ರೆಗ್ಯುಲರ್ ಆಗಿ ಎಲ್ಲಾ ಸಿನಿಮಾಗಳನ್ನು ಮಾಡ್ತಾ ಹೋದೆ. ಅಂದ್ರೆ ಅವರಿಬ್ರು ಬಾಂಧವ್ಯ ಎಷ್ಟು ಅದ್ಭುತವಾಗಿತ್ತು. ಅವ್ರ ಕತೆ ಕೇಳೋರು, ಅವ್ರು ಒಪ್ಪಿದ್ನಿ ಇವ್ರು ಸಿನಿಮಾ ಮಾಡೋರು. ಅದು ಹೇಳಿದ್ರೆ ನಾನು ಅಂತರಂಗದ ಅಣ್ಣ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಬರೆದಿದ್ದೀನಿ ಅವರಿಬ್ಬರ ಬಗ್ಗೆ. ಸೊ ಬಹಳ ಕಡೆ ಇತ್ತೀಚೆಗೆ ಚರ್ಚೆಗಳಾಗ್ತಿದೆ. ಮೊದಲು ವರ್ಧನ್ ಅವರು ಲೈಮ್ ಲೈಟ್ಗೆ ಬರ್ತಿರ್ಲಿಲ್ಲ. ಏನಿದ್ರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದವ್ರಿಗೆ ಅಷ್ಟೇ ಅವ್ರು ಏನು ಅಂತ ಗೊತ್ತಿರೋದು ಬಿಟ್ಟರೆ ಪಬ್ಲಿಕ್ ಗೊತ್ತಿರಲಿಲ್ಲ. ಬಟ್ ಇಂಡಸ್ಟ್ರಿ ಕೆಲವರು ಗೊತ್ತಿತ್ತು, ಅವ್ರ ಕಂಪ್ನಿಯಲ್ಲಿ ಒಡನಾಟ ಇದ್ದವರು ಗೊತ್ತಿತ್ತು. ಸೊ ಎಂಥ ವರ್ಧನ್ ಅವರು ಎಸ್ಪೆಷಲಿ ಮಹಾನ್ ಜ್ಞಾನಿ. ಆಮೇಲೆ ಅನುಭವದಿಂದನೂ ಬಂದಿತ್ತು ಅವ್ರಿಗೆ. ಆಮೇಲೆ ಓದಿನ ಅನುಭವ ಇತ್ತು ಅವ್ರಿಗೆ. ಅವ್ರು ಚೆನ್ನಾಗಿ ಓದ್ಕೊಂಡಿದ್ರು. ಅಂದರೆ ಈ ಕನ್ನಡದ ಕತೆ, ಕಾದಂಬರಿಗಳು ಮತ್ತು ಕೆಲವರು ತತ್ವಜ್ಞಾನದ ಪುಸ್ತಕಗಳು ಓದೋದು ಭಾಳ ಇಷ್ಟ. ಸೊ ಹಾಗಾಗಿ ಅವರು ಓದಿನಲ್ಲಿ ಭಾಳ ಜ್ಞಾನಿ ಅವರು. ಆಮೇಲೆ ಬದುಕಿನಲ್ಲಿ ಅವನವರು ಅನುಭವಿಸಿದ ರಂಗಭೂಮಿ ಅನುಭವ ಇರ್ಬೋದು, ಜೀವನದ ಅನುಭವಗಳಿರ್ಬೋದು, ತುಂಬ ಅಗಾಧವಾಗಿತ್ತು ಅವ್ರಿಗೆ. ಸೊ ಅವರು ತನ್ನ ಎಲ್ಲ ತಿಳುವಳಿಕೆಯನ್ನು, ತನ್ನ ಎಲ್ಲ ಸಾಧ್ಯತೆಗಳನ್ನು ರಾಜ್ಕುಮಾರ್ ಅವ್ರ ವೃತ್ತಿ ಮೇಲೆ ಹಾಕಿ ಅದನ್ನ ರಾಜ್ಕುಮಾರ್ ಅವ್ರ ಬೆಳವಣಿಗೆ ಪ್ರಮುಖವಾದ ಕಾರಣ ವರ್ಧನ್ ಅವರು. ಆಮೇಲೆ ಅಣ್ಣ ತಮ್ಮ ಹೇಗಿದ್ರು ಅಂತ ಹೇಳಿದ್ರೆ, ಈ ಕಡೆ ಅಣ್ಣ ತಮ್ಮರ ಥರನೂ ಅನ್ಸೋರು, ಸ್ನೇಹಿತರ ಥರನೂ ಅನ್ಸೋರು. ಆಮೇಲೆ ಎಷ್ಟೋ ವಿಷಯದಲ್ಲಿ ರಾಜ್ಕುಮಾರ್ ಅವ್ರನ್ನ ತಂದೆ ಥರ ನೋಡೋರು. ವರ್ಧಣ್ಣ ತಮ್ಮ ಆದರೂ ಕೂಡ ಅವರು ಒಂಥರ ಎಲ್ಲ ವಿಷಯಕ್ಕೂ ಅವ್ರನ್ನ ಕೇಳಬೇಕು. ಅವರು ವರದಪ್ಪ ಒಪ್ಪಿದ್ರೆ ನಮ್ದೇನೂ ಇಲ್ಲ, ಆ ಥರದ ಒಂದು ಮನಸ್ಥಿತಿ ಅದು. ಸೊ ಹಾಗಾಗಿ ಆಮೇಲೆ ಯಾವುದೇ ಒಂದು ಸಿನಿಮಾ ಸ್ಕ್ರಿಪ್ಟ್ ಹೆಂಗೆ ಅಂದರೆ, ಯಾರೋ ಬಂದು ಡೈರೆಕ್ಟರ್ಗಳು ಕತೆ ಹೇಳ್ತಾ ಇರೋರು, ಅಣ್ಣವ್ರು ಇಲ್ಲಿ ಕೂತಿರೋರು, ವರದಣ್ಣ ಅಲ್ಲಿ ಕೂತಿರೋರು, ಇನ್ಯಾರ್ಯಾರು ಅಲ್ಲೆಲ್ಲ ಇರೋರು, ಯಾರೋ ಕತೆ ಹೇಳ್ತಾ ಇರೋರು. ಇವ್ರು ಸುಮ್ಮನೆ ಹಿಂಗೆ ಕೇಳ್ತಾ ಇರೋರು, ಮಧ್ಯದಲ್ಲಿ ವರದಣ್ಣ ಅವ್ರನ್ನ ಹಿಂಗೆ ನೋಡೋರು. ಅವ್ರು ಇಂಟ್ರೆಸ್ಟಿಂಗಾಗಿ ಕೇಳ್ತವ್ರೆ ಅಂತಂದ್ರೆ ಏನೂ ಮಾತಾಡ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ಅರ್ಥ ಆಗ್ಬಿಡೋದು ಅದೇನೋ ಆ ಎಕ್ಸ್ಪ್ರೆಷನ್ನು ಏನು ಗೊತ್ತಿಲ್ಲ ನಮಗೆ. ಅದ ಅವರಿಬ್ಬರ ಇದು ಅಂಡರ್ಸ್ಟ್ಯಾಂಡಿಂಗು ಎಲ್ಲೋ ಅವ್ರಿಗೆ ಸ್ವಲ್ಪ ಕಸಿಬಿಸಿ ಆಗ್ತಿದೆ, ಕನ್ವಿನ್ಸ್ ಆಗ್ತಿಲ್ಲ ಅಂತಂದರೆ, ಒಂದು ನಿಮಿಷ ಒಂದು ಟೀ ಕುಡಿಯೋಣ. ಕತೆ ಹೇಳುವಾಗ ಒಂದು ಬ್ರೇಕ್ ಮಾಡಿ ಟೀ ಕುಡಿಯೋಣ ಅಂದ್ರೆ ಆ ಕತೆ ಇಷ್ಟ ಇಲ್ಲ ಅಂತ ಎದುರುಗಡೆ ಕೂತಿರೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದು ಹೇಳಿ ಅಂತ. ಸೊ ಒಂದು ಬ್ರೇಕ್ ತಂದು ಒಂದು ಟೀ ಕುಡಿದು ಒಂದು ಬ್ರೇಕ್ ತಗೊಂಡು ಆಮೇಲೆ ಇನ್ನೇನೋ ಹೇಳಿ ಬೇರೆ ಯಾವ ಕತೆ ಇದೆ ಅಂದ್ರೆ ಅಲ್ಲಿಗೆ ಅದು ಬೇಡ ಅಂತ. ಸೊ ಈ ತರ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅದು. ಆಮೇಲೆ ವರದಣ್ಣ ಅವರು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ದಾರೆ ಅಂತಂದ್ರೆ, ಆಮೇಲೆ ಎಲ್ಲ ಮುಗಿದಾದ್ಮೇಲೆ ಏನಪ್ಪ ಅನ್ನೋರು, ಮಾಡ್ಬೋದು ಒಂಚೂರು ಅಲ್ಲಿ ಹೆಂಗಿದೆ ಅದೊಂಚೂರು ಸರಿಯಾಗಿ ಮಾಡಿದ್ರೆ ಮಾಡ್ಬೋದು, ಇದು ಆಗುತ್ತೆ ಅಂತ ವರದಣ್ಣ ಅವರು ಒಂದು ಡಿಸಿಷನ್ ಅಲ್ಲಿಗೆ ಮುಗೀತು, ಅದು ಓಕೆ ಅಂತ. ಸೊ ಆ ಥರ ಅಂದ್ರೆ ನಾನು ನೋಡಿರೋದು ಅಣ್ಣವ್ರು ಆ್ಯಕ್ಟ್ ಮಾಡೋ ಸಿನಿಮಾಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ಇದು ಶಿವಣ್ಣ, ಅಪ್ಪು, ಇದು ಈ ಕಾಲ ಹೇಳ್ತಾ ಇದ್ದೀನಿ ನಾನು. ಬಟ್ ಡಿಸೈಡಿಂಗ್ ಫ್ಯಾಕ್ಟ್ರಿ ಇವರೇ, ಅಣ್ಣ ತಮ್ಮನೇ ಕತೆಗೆ ಸಂಬಂಧಪಟ್ಟ ಹಾಗೆ. ಇವರಿಬ್ಬರು ಓಕೆ ಮಾಡಿದ್ಮೇಲೆ ಪಾರ್ವತಮ್ಮ ಅವ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟು, ಆ ಸಿನಿಮಾಗೆ ದುಡ್ಡು ಕೊಡೋದು ಎಲ್ಲ ಅವರು. ಸೊ ಈ 3 ಜನ ಒಂದು ಸಿನಿಮಾದ ಪಿಲ್ಲರ್ ಥರ. ಆಮೇಲೆ ಇವ್ರು ಇದ್ರಂತೆ, ಇವ್ರು 3 ಜನದ ಜೊತೆಗೆ ಉದಯ್ ಶಂಕರ್ ಅವರೊಬ್ಬರು. ಬಟ್ ನಾನು ಈ ಇಂಡಸ್ಟ್ರಿಗೆ ಬಂದಾಗ ಅವ್ರು ಇರಲಿಲ್ಲ. ಸೊ ಹಾಗಾಗಿ ಈ 3 ಜನ ಮಾತ್ರ ಸಿನಿಮಾನೇ ಜೀವಿಸ್ತಿದ್ದವರು ಇವರು.
ಪಾರ್ವತಮ್ಮ ಅವರು ಅಷ್ಟೇ, ಅವ್ರಿಗೆ ಒಂದು ಏನು ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ. ಬಟ್ ಕತೆ ಡಿಸೈಡ್ ಇವರಿಬ್ಬರೇ ಹೇಳಿದ್ಮೇಲೆ ಅದಕ್ಕೆ ಎಷ್ಟು ಕೊಡಬೇಕು, ಏನು ಮಾಡಬೇಕು, ಯಾರನ್ನ ಹಾಕಬೇಕು, ಈ ಥರದ್ದೆಲ್ಲವೂ ಪಾರ್ವತಮ್ಮ ಅವ್ರ ಡಿಪಾರ್ಟ್ಮೆಂಟು. ಸೊ ಹೀಗಾಗಿ ಅವ್ರ ಕಂಪ್ನಿನಲ್ಲಿ ಒಂದು ಸುಮಾರು ಹೆಚ್ಚು ಕಡಿಮೆ 100 ಹತ್ರ ಒಳ್ಳೆ ಸಿನಿಮಾಗಳು, ಅದರಲ್ಲಿ ಎಲ್ಲೋ ಬೆರಳೆಣಿಕೆ ಸಿನಿಮಾಗಳು ಅಷ್ಟೇ ಫ್ಲಾಪ್ ಆಗಿರೋದು, ಕಮ್ಮಿ. ಸೊ ಅದಕ್ಕೆ ಕಾರಣ ರಾಜ್ಕುಮಾರ್ ಅವರೇ ಹೇಳೋರು, ರಾಜ್ಕುಮಾರ್ ಆ್ಯಕ್ಟ್ ಮಾಡ್ಬಿಟ್ಟಿದ್ದಾನೆ ಅಂದ ತಕ್ಷಣ ಜನ ನೋಡ್ತಾರೆ ಅಂತ ಏನಿಲ್ಲ. ಕತೆ ಚೆನ್ನಾಗಿದ್ರೆ ರಾಜ್ಕುಮಾರ ಗೀಜ್ಕುಮಾರ ಎಲ್ಲ, ಇಲ್ಲದ್ರೆ ಯಾವ ಗಮಾರ್ನು ಏನು ಮಾಡೋಕ್ಕಾಗಲ್ಲ ಅನ್ನೋದು ರಾಜ್ಕುಮಾರ್ ಅವ್ರ ಥಿಯರಿ. ಸೊ ಅವ್ರಿಗೆ ಕತೆಗೆ ಮೊದಲನೇ ಪ್ರಾಮುಖ್ಯತೆ. ಇವತ್ತು ನಾವೇನು ಕಂಟೆಂಟ್ ಸಿನಿಮಾ ಅಂತ ಮಾತಾಡ್ತಿದ್ದೀವಿ, ಅವ್ರು ಆ ಪದ ಬಳಸ್ತಿರ್ಲಿಲ್ಲ ಅಷ್ಟೇ. ಅವ್ರು ಮಾಡಿರೋದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಇಷ್ಟ ಆಗುವ ಮತ್ತು ಎಲ್ಲರೂ ಮುಜುಗರ ಇಲ್ಲದೆ ಬಂದು ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡಬಹುದಾದ ಸಿನಿಮಾಗಳನ್ನ ಅವ್ರ ಕಂಪ್ನಿನಲ್ಲಿ ಕೊಟ್ಟಿರೋದು. ಮತ್ತು ರಾಜ್ಕುಮಾರ್ ಅವರು ಅಭಿನಯಿಸಿರೋ ಸಿನಿಮಾಗಳಲ್ಲೂ ಅದೇ ಇರೋದು. ಸೊ ಅದು ಅವ್ರಿಗೆ ಸಿನಿಮಾ ಮೇಲಿನ ಪ್ರೀತಿ. ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ಹೊಟ್ಟೆ ತುಂಬ ಊಟ ಇತ್ತು, ಒಂದು ಮನೆ ಇದೆ, ಓಡಾಡೋಕ್ಕೆ ಕಾರಿದೆ, ನಮ್ಗೆ ಇನ್ನೇನು ಕೆಲಸ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಪಾರ್ಟ್ ಮಾಡಬೇಕು ಅನ್ನೋದು ಅವರ ಜೀವನದ ಧ್ಯೇಯ ಅದು. ಆಮೇಲೆ ಅದು ಹೇಳಿದ್ರು, ಒಂದು 100 ಸಿನಿಮಾ ಆಗೋ ತನಕ ನಮಗೆ ಆಪ್ಷನ್ಗಳಿರಲಿಲ್ಲ, ಊಟಕ್ಕೆ ವ್ಯವಸ್ಥೆ ಆದ ಸಾಕು, ಬಂದಿದ್ದೆಲ್ಲ ಮಾಡಿಬಿಟ್ವಿ, ಎಲ್ಲ ದೇವರು ಒಂದು ಮಟ್ಟಕ್ಕೆ ಎಲ್ಲವನ್ನು ಕೊಟ್ಟ ಮೇಲೆ, ನಮಗೆ ಒಂದು ಸುಸ್ಥಿತಿ ಅಂತ ಬಂದ ಮೇಲೆ, ನಮ್ಮ ಮಾಡ್ತಿರೋ ಉದ್ಯೋಗಕ್ಕೆ ಒಂದು ಮರ್ಯಾದೆ ಕೊಡಬೇಕೋ ಬೇಡವೋ, ಅದಕ್ಕೊಂದು ಗೌರವ ಕೊಡಬೇಕೋ ಬೇಡವೋ, ಆ ನಂತರ ನಮ್ಗೆ ಆಯ್ಕೆ ಬಂದಿತ್ತು. 100 ಸಿನಿಮಾಗಳ ತನಕ ನನಗೆ ಆಯ್ಕೆ ಇರಲಿಲ್ಲ. ಬಟ್ 100 ಸಿನಿಮಾ ಆದಮೇಲೆ ಸ್ವಲ್ಪ ಕತೆ ಕೇಳೋದು, ಇದು ಬೇಕೋ ಇದು ಬೇಡವೋ, ಇದನ್ನು ಹೆಂಗೆ ಮಾಡ್ಬೋದು ಅನ್ನುವ ತಿಳುವಳಿಕೆನೂ ಬಂತು. ಆಮೇಲೆ ನಮಗೆಲ್ಲ ಸ್ವಲ್ಪ ಸಮಸ್ಯೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ 100 ಸಿನಿಮಾ ಆದಮೇಲೆ ಅಂತ ಒಂದು ಸತಿ ಹೇಳ್ತಾಯಿದ್ರು. ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ಹೊಟ್ಟೆ ತುಂಬ ಊಟ ಇತ್ತು, ಒಂದು ಮನೆ ಇದೆ, ಓಡಾಡೋಕ್ಕೆ ಕಾರಿದೆ, ನಮ್ಗೆ ಇನ್ನೇನು ಕೆಲಸ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಪಾರ್ಟ್ ಮಾಡಬೇಕು ಅನ್ನೋದು ಅವರ ಜೀವನದ ಧ್ಯೇಯ ಅದು. ಆಮೇಲೆ ಅದು ಹೇಳಿದ್ರು, ಒಂದು 100 ಸಿನಿಮಾ ಆಗೋ ತನಕ ನಮಗೆ ಆಪ್ಷನ್ಗಳಿರಲಿಲ್ಲ, ಊಟಕ್ಕೆ ವ್ಯವಸ್ಥೆ ಆದ ಸಾಕು, ಬಂದಿದ್ದೆಲ್ಲ ಮಾಡಿಬಿಟ್ವಿ, ಎಲ್ಲ ದೇವರು ಒಂದು ಮಟ್ಟಕ್ಕೆ ಎಲ್ಲವನ್ನು ಕೊಟ್ಟ ಮೇಲೆ, ನಮಗೆ ಒಂದು ಸುಸ್ಥಿತಿ ಅಂತ ಬಂದ ಮೇಲೆ, ನಮ್ಮ ಮಾಡ್ತಿರೋ ಉದ್ಯೋಗಕ್ಕೆ ಒಂದು ಮರ್ಯಾದೆ ಕೊಡಬೇಕೋ ಬೇಡವೋ, ಅದಕ್ಕೊಂದು ಗೌರವ ಕೊಡಬೇಕೋ ಬೇಡವೋ, ಆ ನಂತರ ನಮ್ಗೆ ಆಯ್ಕೆ ಬಂದಿತ್ತು. 100 ಸಿನಿಮಾಗಳ ತನಕ ನನಗೆ ಆಯ್ಕೆ ಇರಲಿಲ್ಲ. ಬಟ್ 100 ಸಿನಿಮಾ ಆದಮೇಲೆ ಸ್ವಲ್ಪ ಕತೆ ಕೇಳೋದು, ಇದು ಬೇಕೋ ಇದು ಬೇಡವೋ, ಇದನ್ನು ಹೆಂಗೆ ಮಾಡ್ಬೋದು ಅನ್ನುವ ತಿಳುವಳಿಕೆನೂ ಬಂತು. ಆಮೇಲೆ ನಮಗೆಲ್ಲ ಸ್ವಲ್ಪ ಸಮಸ್ಯೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ 100 ಸಿನಿಮಾ ಆದಮೇಲೆ ಅಂತ ಒಂದು ಸತಿ ಹೇಳ್ತಾಯಿದ್ರು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.